ಸದ್ಗುರುಗೆ ಯಾಕೆ ಜ್ಞಾನೋದಯ ಆಯಿತು, ನಮಗೇಕೆ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ಮನಸ್ಸು ಕೆಲಸ ಮಾಡೋ ಒಂದು ಬಹಳ ಕಗ್ಗಂಟಾದ ರೀತಿ ಇರುತ್ತೆ. ನಮಗೆ ಎರಡು ಮನಸ್ಸುಗಳಿವೆ. ಒಂದು ನಮಗೆ ಗೊತ್ತಿರೋ ಎಚ್ಚರದ ಮನಸ್ಸು, ಇನ್ನೊಂದು ಒಳಗೆ ಅಡಗಿಕೊಂಡಿರೋ ಒಂದು ಒಳ ಮನಸ್ಸು. ಈ ಎರಡೂ ಮನಸ್ಸು ಹೊಂದಾಣಿಕೆಯಿಂದ ಒಂದು ಸಮತೂಕದಲ್ಲಿ ಹೋದರೆ ಚೆಂದ, ಆದರೆ ಹಾಗಾಗೋದೇ ಇಲ್ಲ. ಮೇಲು ಮನಸ್ಸು ಇಂಥದ್ದು ಬೇಕು ಅಂತ ಬಯಸಿದರೆ ಒಳ ಮನಸ್ಸು ಅದನ್ನು ತಿರಸ್ಕರಿಸಿಬಿಡುತ್ತೆ. ಒಂದು ಉದಾಹರಣೆ, ಅಲೆಕ್ಸಾ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಹೆಣ್ಣುಮಗಳು. ಆದರೆ ಒಂದು ಘನ ವ್ಯತ್ಯಾಸ, ಅವಳು ತಾನು ಸರಿಯಿಲ್ಲ ಅನ್ನೋ ಒಂದು ಕೀಳೆರಿಮೆಯಿಂದ ನರಳುತ್ತಾ ಇರ್ತಾಳೆ. ಅವಳ ಒಳ ಮನಸ್ಸು ನೀನು ಜನಗಳ ಪ್ರೀತಿ ಕರುಣೆಗೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇರುತ್ತೆ. ಅವಳು ತನ್ನನ್ನು ಹಿಂಸಿಸಿ ಕ್ರೂರವಾಗಿ ನಡೆಸ್ಕೊಳ್ಳುವಂಥವ್ರನ್ನೇ ಹುಡುಕಿ ಸ್ನೇಹ ಮಾಡಿಕೊಂಡು ಅವರ ಜೊತೆನೇ ಜೀವನ ಮಾಡ್ತಾಳೆ. ಆದರೆ ಈ ಎಲ್ಲ ಕತೆ ಅವಳಿಗೆ ತಿಳಿಯದೇ ನಡೆದು ಬಿಟ್ಟಿರುತ್ತೆ. ಹೀಗಾಗಿ ಅವಳು ಆ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಬೇಕು ಅಂತ ಬೆಟ್ಟ ಗುಡ್ಡ ಪವಿತ್ರ ಸ್ಥಳಗಳಿಗೆಲ್ಲ ಹೋಗಿ ಧ್ಯಾನ ಮಾಡೋದಕ್ಕೆ ಕೂತ್ಕೋತಾಳೆ. ಆದರೆ ಅವಳಿಂದ ಅದು ಮಾತ್ರ ಸಾಧ್ಯ ಆಗೋದಿಲ್ಲ. ಅವಳು ಸೋತು ಹೋಗ್ತಾಳೆ ಅಂತ ಅವಳಿಗೇ ಮೊದಲೇ ಗೊತ್ತಿರುತ್ತೆ. ಹೀಗೆ ಬೇಕನಿಸಿದ್ದನ್ನು ಮಾಡೋಕ್ಕಾಗದೆ ವಿಫಲ ಆಗೋದು ಧ್ಯಾನಕ್ಕೆ ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಲ್ಲ, ಕಷ್ಟ ಆಗೋದಕ್ಕೆ ಆಳ ಮನಸ್ಸಿನಲ್ಲಿ ಕಗ್ಗಂಟಾಗಿ ಕೂತಿರೋ ಮಾನಸಿಕ ಗಂಟುಗಳು ಕಾರಣ ಆಗಿರುತ್ತೆ. ಈ ಅಲೆಕ್ಸಾಳ ಕತೆ ಒಂದು ಅಪರೂಪದ ಉದಾಹರಣೆ ಏನಲ್ಲ, ಅದು ಎಲ್ಲ ಕಡೆಯೂ ನಮಗೆ ಕಾಣಸಿಕ್ಕುವ ಒಂದು ಜನಪ್ರಿಯ ಸ್ಟೋರಿ. ಒಂದು ಅಂದಾಜಿನ ಪ್ರಕಾರ ನೋಡಿ, ನಮ್ಮಲ್ಲಿ 40% ಹೆಚ್ಚು ಜನ ಒಂದಲ್ಲ ಒಂದು ಮಾನಸಿಕ ಗಂಟೆಗಳು ಕಷ್ಟ ಗೊಂದಲಕ್ಕೆ ಸಿಕ್ಕಿ ಪರಿಹಾರ ಸಿಕ್ಕದೆ ನರಳುತ್ತಾ ಇರ್ತಾರೆ. ಇದು ಅವರ ಆಧ್ಯಾತ್ಮಿಕ ಜೀವನ ಜ್ಞಾನೋದಯಕ್ಕೂ ಅಡ್ಡಿ ಮಾಡಿಬಿಡುತ್ತೆ. ಒಬ್ಬ ಸದ್ಗುರುಗೆ ಜ್ಞಾನೋದಯ ಆಗಿದ್ದು ನಿಮಗೇಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಯಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳುವ ಆ ದೇಶ ಕಾಲಗಳದ್ದು ಸವಾಲು ಅಡಚಣೆ ಅಲ್ಲ, ಅದು ನಾವು ಹೊತ್ತುಕೊಂಡು ತಿರುಗ್ತಾ ಇರೋ ಮಾನಸಿಕ ಗಂಟುಗಳು. ಸವಾಲು ಮೆಂಟಲ್ ನಾಟ್ಸ್. ಈ ಗಂಟುಗಳೇ ಮನಸ್ಸನ್ನು ಮಲಿನಗೊಳಿಸಿ ಸೋಲಿಸ್ತಾ ಇರ್ತವೆ. ಧ್ಯಾನ ಕಷ್ಟ ಅಲ್ಲ. ಒಟ್ಟಾರೆ ಜ್ಞಾನೋದಯಕ್ಕಾಗಿ ದುಡಿಯುವುದು ಒಬ್ಬೊಬ್ಬರದೇ ಪರ್ಸನಲ್ ಆದ ಯಾತ್ರೆ ಇದ್ದಂತೆ. ಇದಕ್ಕೆ ಮೊಟ್ಟ ಮೊದಲು ಅನಿವಾರ್ಯ ಅಗತ್ಯ ಅಂದರೆ ಮಾನಸಿಕ ಗಂಟುಗಳನ್ನು ಬಿಡಿಸಿಕೊಳ್ಳಬೇಕು. ಅವು ಇರೋದರಿಂದಲೇ ಪಾಪ ಪ್ರಜ್ಞೆ, ಭಯ, ಏಕಾಂಗಿತನ, ನಿರಾಸೆ ಕಾಡ್ತಾ ಇರುತ್ತೆ. ಇದರಿಂದ ಬಿಡುಗಡೆ ಪಡೆದು ಪರಿಶುದ್ಧರಾಗಿ ಮಗುವಿನ ಹಾಗೆ ಮಾನಸಿಕ ಆರೋಗ್ಯವಂತರಾದರೇನೇ ಜ್ಞಾನೋದಯ ಯಾತ್ರೆಯಲ್ಲಿ ಯಶಸ್ಸು ಕಾಣೋದು. ನಿಮಗೆ ನೆನಪಿರಲಿ, ಜ್ಞಾನೋದಯ ಅನ್ನೋದು ಯಾರೋ ಒಬ್ಬ ಅದೃಶ್ಯಶಾಲಿ ಪುಣ್ಯಾತ್ಮನ ಸ್ವತ್ತು ಸಂಪಾದನೆ ಅಲ್ಲ. ಅವನ ಬಳಿ ಜೀತ ಮಾಡಿಕೊಂಡಿದ್ದರೆ ಜೀವನವೇ ವ್ಯರ್ಥ. ಅವನು ನಮಗೆ ಅದನ್ನು ಕೊಡೋಕ್ಕಾಗಲ್ಲ. ಒಂದಷ್ಟು ಮಂತ್ರವೋ ತಂತ್ರವೋ ಕೊಟ್ಟಾನು. ನೀವು ಮಾಡಿದ್ದೇ ಮಾಡಿ 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 ಸೋತು ಬಿಡ್ತೀರಿ. ಜ್ಞಾನೋದಯದ ಆ ಸ್ಥಿತಿ ನಮಗೆಲ್ರಿಗೂ ಸಾಧ್ಯ ಇರೋ ಒಂದು ಸುವರ್ಣ ಅವಕಾಶ. ಅದಕ್ಕೆ ಧ್ಯಾನಕ್ಕಿಂತ ಮುಂಚೆ ಆ ಮಾನಸಿಕ ಗಂಟುಗಳು ಇರುವುದನ್ನು ಒಪ್ಪಿ ಅದನ್ನು ಬಿಡಿಸಿ ಸ್ವತಂತ್ರ ಆಗಬೇಕು, ನಂತರ ಧ್ಯಾನ. ಆದ್ದರಿಂದ ಪ್ರಶ್ನೆ ಆ ಸದ್ಗುರಿಗೆ ಮಾತ್ರ ಏಕೆ ಜ್ಞಾನೋದಯ ಆಯಿತು ಅನ್ನೋದಲ್ಲ, ನೀವು ಯಾಕೆ ಈ ಸವಾಲನ್ನು ಸ್ವೀಕರಿಸಿ ಅದನ್ನು ಸಂಪಾದಿಸ್ತಾ ಇಲ್ಲ? ವೈ ನಾಟ್ ಯು? ಈ ಯಾತ್ರೆಯಲ್ಲಿ ನಿಮಗೆ ಸಹಾಯ ಆಗೋದು ನೋಡಿ, ಜನ್ ಜೀವನ ದರ್ಶನ. ಅದು ಅತಿ ಸರಳ, ಅದರ ರಿಸಲ್ಟ್ ಗ್ಯಾರಂಟಿ. ಅದು ಭಾರತದಲ್ಲೇ ಕರ್ನಾಟಕದಲ್ಲೇ ಸಿಗ್ತಾ ಇರೋ ಸುವರ್ಣ ಅವಕಾಶ. ಪ್ಲಮ್ ವಿಲೇಜ್ ಇಂಡಿಯಾ ಹೆಡತಲೆಯ ಬಿಗಿನರ್ಸ್ ರೆಟ್ರೀಟ್ ಅನ್ನುವ 3 ದಿನದ ಕೋರ್ಸನ್ನು ಪ್ರತಿ ತಿಂಗಳ ಕೊನೆ ಶನಿವಾರ ಭಾನುವಾರ ನಡೆಸ್ತಾ ಇರ್ತಾರೆ. ನೀವು ವಾಟ್ಸಪ್ನಲ್ಲಿ ಮಾತ್ರ ಸಂಪರ್ಕ ಮಾಡಬೇಕು. ವಾಯ್ಸ್ ಮೇಲ್ ಅಥವಾ ಫೋನ್ ಕಾಲ್ ಸ್ವೀಕರಿಸೋದಿಲ್ಲ. ನಂಬರು 9845654397. ವೆಬ್ಸೈಟ್ plumvillageindia.org ಮತ್ತು ಪ್ಲಮ್ ವಿಲೇಜ್ ಇಂಡಿಯಾ ಅನ್ನೋದೇ ಯೂಟ್ಯೂಬ್ ಚಾನಲ್. ಅದನ್ನು ಮೊದಲು ನೋಡಿ ಜ್ಞಾಪಕ ಇಟ್ಕೊಳ್ಳಿ. ಈ ಝೆನ್ ವೇ ಆಫ್ ಲೈಫ್ ಅನ್ನೋದೇ ಖಾತ್ರಿಯಾದ ರಿಸಲ್ಟ್ ಕೊಡುವ
ಶಿಕ್ಷಣ ಮತ್ತು ತರಬೇತಿ. ಇದರಿಂದ ನಿಮ್ಮ ಮಾನಸಿಕ ಗಂಟೆಗಳು ನಿಮಗೆ ಮುಕ್ತಿ ಕೊಟ್ಟು ಬಿಡುಗಡೆನೇ ಕೊಡ್ತವೆ. ಥ್ಯಾಂಕ್ ಯು. ನಮಸ್ಕಾರ.